ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸಾರಿ ಫಾರ್ ಲೇಟಾಗಿ ಹೋಯಿತು ವಿಡಿಯೋ. ಸೊ ಇದನ್ನು ನಾನು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ಲಾಗ್ ಆಗ್ತದೆ. ಸೊ ಏನು ಹಬ್ಬ ಇದು, ಈ ಟೈಮಲ್ಲಿ ಕೊಡ್ತೀರಾ, ಎಲ್ಲ ಮಹಾಲಯದಲ್ಲಿ ಕೊಡೋದಲ್ಲ, ಏನು ಹಬ್ಬ ಏನು ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಇನ್ ಡೀಟೇಲಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಆದ್ರ ಮಳೆ ಹಬ್ಬ ಅಂತ ಹೇಳಿ ಮಲೆನಾಡು ಸೈಡಲ್ಲಿ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಮನೆ ದೇವರಿಗೆ ಪೂಜೆ ಮಾಡಿ ದೇವರಿಗೆ ಹರಕೆ ಕೊಟ್ಟು ಸಂಜೆ ಹಿರಿಯರಿಗೆ ವರ್ಷದಲ್ಲಿ ಊಟ ಹಾಕುವಂಥದ್ದು. ಆ್ಯಕ್ಚುಲಿ ಕೆಲವೊಬ್ಬರು ಮಹಾಲಯದಲ್ಲಿ ಮಾಡ್ತಾರೆ, ಆದರೆ ನಮ್ಮ ಅಜ್ಜಿ ತಾತ ಎಲ್ಲ ನಡ್ಸ್ಕೊಬಂದಿರೋದು ಇದೇ ಥರ. ಇಲ್ಲೇನು ಕಳಸ ಇಟ್ಟಿರೋದಂದರೆ ಇದು ನಮ್ಮ ಮನೆ ದೇವ್ರ ಹೆಸರಲ್ಲಿ. ಸೊ ನಾನೇ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಡಿ. ಸೊ ಯಾರೂ ಇಲ್ಲದೆ ಇದ್ದಾಗ ಆ ಜವಾಬ್ದಾರಿನ ನಾನೇ ತೊಗೊಂಡಿದ್ದೀನಿ. ಸೊ ಒಪ್ಪಿಗೆಯಿಂದನೇ ಪೂಜೆ ಮಾಡ್ತಾ ಇರೋದು. ಸೊ ಹೋಪ್ಫುಲಿ ಈ ವರ್ಷ ಅಂತೂ ತುಂಬ ಖುಷಿಯಿಂದನೇ ಪೂಜೆ ಮಾಡ್ತಾಯಿದ್ದೀನಿ. ಒಂದು 3 ವರ್ಷದಿಂದ 4 ವರ್ಷದಿಂದ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ದಾಗಿಂದ ಏನೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದಾಗ್ತಾನೇ ಇದೆ. ಹೋಪ್ಫುಲಿ ಅದೇನೆಂದರೆ ದೇವರಿಗೆ ನೆಲೆ ಹಾಕಿ ಸೊ ಅಲ್ಲಿ ಪೂಜೆ ಮಾಡುವಂಥದ್ದು. ಸೊ ನಮ್ಮ ಮನೇಲಿ ಇನ್ನೂ ನೆಲೆ ಹಾಕಿಲ್ಲ ದೇವರು. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ಆ ಥರ ಕಳಸ ಇಟ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ದೇವರಿಗೆ ಏನು ಕುರಿ ಕೋಳಿ ಏನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಅಡುಗೆಗೆ ರೆಡಿ ಮಾಡುವಂಥದ್ದು. ಸೊ ಮಟನ್ ಎಲ್ಲ ಅಡುಗೆನೂ ಮಾಡಬೇಕಾಗತ್ತೆ ದೇವ್ರಿಗೆ. ಇದು ಹಿರಿಯರಿಗೆ ಏನೇನು ಇಷ್ಟ ಆಗುತ್ತೆ, ಅಜ್ಜಿ ತಾತ ದೊಡ್ಡಪ್ಪನಿಗೆ ಏನೇನು ಇಷ್ಟ ಪ್ರತಿಯೊಂದು ಮಾಡಬೇಕಾಗುತ್ತೆ. ಇದರಲ್ಲಿ ಮೇಯ್ನ್ ಅಂದರೆ ಹಲಸಿನಕಾಯಿ ಕೊಟ್ಟೆ ಕಡುಬು. ಈ ಹಬ್ಬ ಮಾಡೋ ತನಕ ನಾವು ಹಲಸಿನಕಾಯ್ದೇನು ತಿಂಡಿ ಮಾಡೋ ಹಾಗಿರಲ್ಲ. ಅಂದರೆ ಹಲಸಿನ ಹಣ್ಣು ತಿನ್ಬೋದು, ಹಲಸಿನ ಹಣ್ಣು ಏನು ತಿಂಡಿ ಮಾಡೋ ಹಾಗಿರಲ್ಲ. ಸೊ ಹಾಗಾಗಿ ಇವತ್ತು ಕೊಟ್ಟೆ ಕಡುಬು ಅದು ವೆಜ್ ಡಿಪಾರ್ಟ್ಮೆಂಟೆಲ್ಲ ಏನಿದೆ ಅಕ್ಕ ತಗೊಂಡಿದ್ದಾಳೆ. ನಾನ್ ವೆಜ್ ಡಿಪಾರ್ಟ್ಮೆಂಟ್ ಅಂದರೆ ನಾಟಿ ಕೋಳಿ ಸಾರು, ಮಟನ್ನು, ಫಿಶ್ಶು ಎಲ್ಲ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಅತ್ತೆ ಬಂದಿದ್ದರು, ಎಲ್ಲ ಹಲಸಿನಕಾಯಿ ಬಿಡಿಸ್ತಾಯಿದ್ರು. ನಮ್ಮ ಗೀತಕ್ಕ ಅಂದರೆ ಹಳೆ ಲಾಗಲ್ಲೆಲ್ಲ ನೋಡಿರ್ತೀರ, ಬೆಂಗಳೂರಿಂದ ಈಗ ಬಂದಿದ್ದಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಅದಕ್ಕೆ ರೇಗಿಸ್ತಾ ಇದ್ವಿ, ಬಂದರು ಅಂತೇಳಿ ಎಲ್ಲ ಫೋಟೋ ತಗೊಳ್ಳಿ ವಿಡಿಯೋ ತಗೊಳ್ಳಿ. ಅವಳಿಗೆ ಹಲಸಿನಕಾಯಿ ಅಂದರೆ ತುಂಬ ಇಷ್ಟ. ಬಂದ ತಕ್ಷಣ ನಾವು ಒಳಗಡೆನೂ ಬರದೆ ಅಲ್ಲೇ ತಿಂತಪ್ತಿಲ್ಲು, ಮಜ್ಜವಾಗಿತ್ತು. ಸೊ ಫ್ಯಾಮಿಲಿ ಈ ಥರ ಸೇರಬೇಕು, ಅದೃಷ್ಟ ಮಾಡಿರಬೇಕು ನಮ್ಮ ಫ್ಯಾಮಿಲಿ ಜೊತೆ ಸೇರೋಕ್ಕೂ ಅಂತಲೂ ಹೇಳ್ಬೋದು. ಹಾಗೆ ಅಕ್ಕ ಟೀ ಕೊಡ್ತಾಯಿದ್ಲು. ಅಕ್ಕೆ ವೀಡಿಯೋ ಮಾಡೆ, ನಂದು ಒಂದು ನೀನು ಮಾತ್ರ ಮಿನಿ ಲಾಗ್ ಮಾಡ್ಕೊಳ್ತಾ ಇದೆಯಾ ಅಥವಾ ವೀಡಿಯೋ ಮಾಡ್ತೇನೆ, ನಂದು ಟೀ ತಂದವಳು ವಾಪಸ್ ತೊಗೊಂಡು ಹೋದ್ಲು, ವೀಡಿಯೋ ಮಾಡು ಅಲ್ಲಿಂದ ಅಂತೇಳಿ. ಸೊ ಅವಳದು ವೀಡಿಯೋ ಮಾಡಿಕೊಟ್ಟೆ. ಎಷ್ಟು ಸಲ ಟೀ ಕುಡ್ದಿದ್ದೀವಿ ಅಂತ ಏನಿಲ್ಲ. ನಮ್ಮಮ್ಮ ಏನಂದರೆ ಎಡೆ ಹಾಕೋ ತನಕನೂ ಸಂಜೆ ತನಕನೂ ಉಪವಾಸ ಇರಬೇಕು. ಮುಂಚೆ ಎಲ್ಲ ಫುಲ್ಲು ಉಪವಾಸ ಇರ್ತಿದ್ರು. ಈಗ ಸ್ವಲ್ಪ BP ಬಂದಿರೋದ್ರಿಂದ ಮಾತ್ರೆ ಎಲ್ಲ ತೊಗೋಬೇಕಲ್ಲ, ಹಾಗಾಗಿ ಜೋರು ಮಾಡಿ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ರು. ಉಪ್ಪಿಟ್ಟು ತಿಂದರು. ಆದರೂ ಅವ್ರಿಗೆ ಉಪ್ಪಿಟ್ಟೆಲ್ಲ ಅಷ್ಟೊಂದು ಇಷ್ಟ ಇಲ್ಲ. ಟೀ ಮಾಡ್ಕೊಂಡು ಟೀ ಕುಡಿತಾಯಿದ್ರು. ಮಟನ್ ಗ್ರೀನ್ ಮಸಾಲ ಮಾಡಿದೆ, ನಾಟಿ ಕೋಳಿ ಸಾಂಬಾರಂತೂ ಹೇಳ್ತಾಯಿದ್ರು. ನನಗಂತೂ ತಿನ್ನೋಕ್ಕಾಗಿಲ್ಲ. ಎಲ್ಲ ಹೇಳ್ತಾಯಿದ್ರು ಅಡುಗೆ ಅಂತೂ ಸಕ್ಕತ್ತಾಗಿತ್ತು, ಚೆನ್ನಾಗಾಗಿತ್ತು ಅಂತೇಳಿ. ಅಕ್ಕ ಹಾಗೆ ಉಂಡೆ ಕಡುಬು ಮಾಡಿದ್ಲು. ಹೆಸರಿಗಷ್ಟೇ ಸ್ವಲ್ಪ ಏನು ಹೇಳಿದ್ರೆ ಕೊಟ್ಟೆ ಕಡುಬು ಮಾಡಿ ಮತ್ತು ಉಳಿದಿದ್ದೆಲ್ಲ ಉಂಡೆ ಕಡುಬು ಮಾಡಿದ್ಲು. ಉಂಡೆ ಕಡುಬು ಮಾಡಬೇಕು, ಚಪ್ಪೆ ಕಡುಬು ಮಾಡಬೇಕು, ಸಿಹಿ ಕಡುಬು ಮಾಡಬೇಕು. ಎಲ್ಲ ಆದಮೇಲೆ ಸಂಜೆ ಒಂದು 7 ಗಂಟೆಗೆ ಎಡೆ ಹಾಕ್ತಾಯಿರೋದು. ನೀವು ಸೋ ಫಿಲ್ಮ್ ನೋಡಿದರೆ ಗೊತ್ತಾಗುತ್ತೆ, ಅದೇ ಥರ ನಮ್ಮದು. ಪ್ರತಿಯೊಬ್ಬರು ಪ್ರತಿಯೊಂದು ಐಟಮ್ನು ಬಡಿಸ್ತಾಯಿದ್ರು. ನನ್ನ ಮಕ್ಕಳಿಗೆ, ನನ್ನ 3 ಮಕ್ಕಳಿಗೆ ಕನ್ಫ್ಯೂಷನ್, ಅಲ್ಲಿ ಯಾರಿದ್ದಾರೆ, ಸುಮ್ಮನೆ ಊಟ ಹಾಕ್ತಾಯಿದ್ದೀರಲ್ಲ ಅಂತೇಳಿ. ಸೊ ಕೇಳ್ತಾನೇ ಇದ್ದರು. ಸೊ ಅಲ್ಲಿ ಯಾರಿದ್ದಾರೆ, ಸುಮ್ಮನೆ ಊಟ ಹಾಕ್ತಾಯಿದ್ದೀರಲ್ಲ. ನಾವು ಹೇಳ್ತಾಯಿದ್ವಿ ಶಾಮಿಗೆ ಹಾಕ್ತಿದ್ವಿ. ಆದರೂ ಕನ್ಫ್ಯೂಷನ್ನು ಅಂದರೆ ಇನ್ನೂ ಗೊತ್ತಿಲ್ಲ ಅಲ್ವ, ತಿಳುವಳಿಕೆ ಇಲ್ಲಲ್ಲ. ಏನಾದ್ರು ಜಾಸ್ತಿ ಹೇಳಿದ್ರೆ ಬೇರೆ ಥರ ಹೇಳ್ತಾಯಿದ್ರು. ಎಲ್ಲರೂ ಒಂದೊಂದು ಬಗೆ ಬಡಿಸಿದ್ರು. ನನ್ನ ಮಗಳಂತೂ ಎಡೆಯಲ್ಲಿರೋ ಮೊಟ್ಟೆನೇ ಕೇಳ್ತಾಯಿದ್ಲು, ಮೊಟ್ಟೆ ಕೊಡು ಅಂತ. ಒಳಗಿರೋ ಮೊಟ್ಟೆ ಬೇಡ ಅಂತೆ, ಅಲ್ಲಿರೋ ಮೊಟ್ಟೆನೇ ಬೇಕು ಅಂತ ಹೇಳಿ. ಸೊ ಅವ್ರದ್ದು ಫೇವ್ರೆಟ್ ಏನಿರುತ್ತೆ, ಈವನ್ ಡ್ರಿಂಕ್ಸ್ ಅಥವಾ ಬೀಡಿ ಸಿಗ್ರೇಟು ನಮ್ಮ ಅಜ್ಜಿ ತಾತ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಸಿಗ್ರೇಟ್ ಅನ್ನೋದೇ ಒಂದು ವಿಚಿತ್ರ. ಸೊ ಅದು ಗೊತ್ತಿರ್ಬೋದು, ಅದು ವೈಪ್ ಮಾಡಿದವ್ರು ಮಾತ್ರ ಅದು ಮುಂದೆ ಬೆಂಕಿ ಹತ್ಕೊಳ್ಳುತ್ತಂತೆ. ನಮ್ಮ ದೊಡ್ಡಪ್ಪನಿಗೆ ಅಕ್ಕ ಹಚ್ಚಿಡೋದು. ಸೊ ಅದು ಪೂರ್ತಿ ಉರಿದೋಗುತ್ತೆ ಸ್ವಲ್ಪನೂ. ಹಾಗೆ ಎಲ್ಲರೂ ಲೋಭನ ಕೊಟ್ಟರು. ಫಸ್ಟು ಅಪ್ಪ ಅಮ್ಮ ಲೋಭನ ಕೊಟ್ಟರು, ಆಮೇಲೆ ಅತ್ತೆ, ಆಮೇಲೆ
ಅಕ್ಕನ ಮಕ್ಕಳೆಲ್ಲ ಕೊಟ್ಟರು. ಸೊ ನನ್ನ ಮಗನಿಗಂತೂ ಇನ್ನೂ ಕನ್ಫ್ಯೂಷನ್ ಏನಕ್ಕೆ ಹೀಗೆಲ್ಲ ಮಾಡೋದು ಅಂತ. ಅವನಂತೂ ತುಂಬ ಟೆನ್ಷನ್, ಅಂದರೆ ತಾಯಿಗಿಂತ ಡಬಲ್ ಟೆನ್ಷನ್ಗಿರೋಕ್ಕೆ ಅದು. ಈ ಟೆನ್ಷನು ಏನೋ ಒಂದು ಹೇಳಿ ಅದಕ್ಕೆ ಅವನಿಗೆ ಮನಸ್ಸಿಗೆ ತೃಪ್ತಿ ಆಗೋಂಗೆ ನಾವು ಆನ್ಸರ್ ಕೊಟ್ಟಿಲ್ಲ ಅಂದರೆ ಕೇಳ್ತಾನೇ ಇರ್ತಾನೆ. ಏನಕ್ಕೆ ಹಚ್ಚಬೇಕು, ಸ್ವಾಮಿಗೆಲ್ಲ ಇದನ್ನೆಲ್ಲ ಇಡ್ತೀವ, ದಿನ ಇಡ್ತೀವ ಅಂತ ಹೇಳಿ ಮಕ್ಕಳು ಕನ್ಫ್ಯೂಷನ್ ಇದ್ದೇ ಇರುತ್ತಲ್ವ. ಸೊ ಆ ಥರ ನೆಕ್ಸ್ಟು ನಾನು ಮತ್ತು ನನ್ನ ಮಗಳು ಏನಂದರೆ ಲೋಪನೆಲ್ಲ ಕೊಟ್ವಿ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡ್ವಿ, ಯಾಕಂದರೆ ಪೂರ್ತಿ ಕ್ಲಿಪ್ಪಿಂಗ್ ತಗೊಂಡ್ರೆ ಸೊ ಆಲ್ಮೋಸ್ಟ್ ಒಂದು ದಿನದ ವೀಡಿಯೋ ಆಗೋದು, ಅಷ್ಟು ಗಮ್ಮತ್ತಿತ್ತು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸಿಕ್ಕಾಪಟ್ಟೆ ಮಾತಾಡಿದ್ದಿತ್ತು. ಸೊ ನನ್ನ ಮಕ್ಕಳು ಅದ್ರ ಜೊತೆ ಮೊಬೈಲ್ ಹಾಕ್ಕೊಂಡು ಸುಮ್ಮನೆ ಕಾಪಿರೈಟ್ ಯಾಕೆ ಬರುತ್ತೆ ಅಂತೇಳಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಫನ್ ಅಂದರೆ ಸಿಕ್ಕಾಪಟ್ಟೆ ಫನ್ ಆಗುತ್ತೆ. ನನಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ನಾನು ಈ ಮನೆಗೆ ಬಂದರೆ ಮಾತ್ರ ನೆಮ್ಮದಿ, ಅಷ್ಟು ನೆಮ್ಮದಿ, ಅಷ್ಟು ಖುಷಿಯಾಗಿರ್ತೀನಿ. ಸೊ ಸುಮಾರು ಜನ ಕೇಳ್ತಾರೆ ಎಲ್ಲೂ ಹೋಗಲ್ಲ ಅಲ್ಲಿ. ನನಗೆ ಎಲ್ಲಿ ನೆಮ್ಮದಿ, ನನ್ನ ಮಗಳಿಗೆ ಎಲ್ಲಿ ಇರಬೇಕು ಅನಿಸುತ್ತೆ ಅಲ್ಲಿ ಮಾತ್ರ ನಾನು ಹೋಗೋದು. ಮನ್ಸಿಗೆ ಕಸಿ ಬಿಸಿ ಮಾಡ್ಕೊಂಡು ಎಲ್ಲೂ ಹೋಗಲ್ಲ. ಎಡೆ ಎಲ್ಲ ಹಾಕ್ಕೊಂಡು ಹೊರಗಡೆ ಬಂದು ಒಂದು ಗಮ್ಮತ್ತು ಮಾತು, ಅದೇ ಸೋ ಫ್ರಮ್ ಸೋ. ಅದೇ ಟೈಮಲ್ಲಿ ನನ್ನ ತಮ್ಮನಿಗೊಂದು ಫೋನ್ ಬಂತು. ಫೋನ್ ಬಂದಾಗ ಸೊ ಸೇಮ್ ನೋಡು ಸೋ ಫ್ರಮ್ ಸೋ ಥರನೇ ಬಂತು. ಹೋಗಿ ತೆಗಿ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಸೊ ನನ್ನ ಮಗಳು ಅಷ್ಟೇ ಆಟ ಆಡ್ತಾಯಿದ್ಲು. ಸೊ ಈಗ ನಮ್ಮಮ್ಮ ಹೋಗಿ ಬಾಗಿಲು ತಟ್ಟಬೇಕು. ಅದಕ್ಕೆ ಎಲ್ಲ ವೀಡಿಯೋ ಪ್ಯಾಟರ್ನು, ನಿಮ್ಮ ಮನೇಲಿ 2-3 ಜನ ಕಂಟೆಂಟ್ ಕ್ರಿಯೇಟರ್ ಇದ್ದರೆ ಇದೇ ಥರ ಆಗೋವಂಥದ್ದು. ನನ್ನ ಅಕ್ಕಂದು ವೀಡಿಯೋ ಹಾಕಿದ್ದೀನಿ, ನಂದು ಲಾಂಗ್ ವೀಡಿಯೋ ಹಾಕಿದ್ದೀನಿ. ಸೊ ಇಷ್ಟೇ ನಮ್ಮ ಮಲೆನಾಡಿನ ಆದ್ರ ಮಳೆ ಸಂಭ್ರಮದ ಸೊಬಗು. ಸುಮಾರು ಜನ ಇಷ್ಟಪಡ್ತಾ ಇದ್ದೀರಾ. ಸೊ ಇದೇ ಥರ ಇಷ್ಟಪಡಿ. ಸೊ ಹಾಗೆ ಒಂದೆಡೆನ ಹೊರಗಡೆ ಇಡಬೇಕು. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಕಿ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಮತ್ತು ಏನು ಗೊತ್ತಾ, ಇದೇ ಥರ ವೀಡಿಯೋಗಳು ಇನ್ಸ್ಟಾಗ್ರಾಮಲ್ಲೂ ನನ್ನ ಡೈಲಿ ರೊಟೀನ್ ಮಿನಿ ವ್ಲಾಗ್ ಬರುತ್ತೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸ್ಯಾರಿ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಸ್ಯಾರಿ ಬುಕ್ಕಿಂಗ್ನ ಕೇಳ್ತಾಯಿದ್ರು. ನಾನು ಆಲ್ಮೋಸ್ಟ್ 1 ವೀಕಿಂದ ಸ್ಟಾಪ್ ಮಾಡಿದ್ದೆ, ಇನ್ನು ಬುಕ್ಕಿಂಗ್ ತೊಗೊಳ್ತಾ ಇದ್ದೀನಿ. ಸೊ ಸ್ಯಾರಿ ಬುಕ್ಕಿಂಗ್ ಏನಾದರೂ ಇತ್ತು ಅಂದರೆ ಸ್ಯಾರಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ರೀಸೆಂಟಾಗಿ ಪೇಜ್ನ ಫಾಲೋ ಮಾಡ್ಕೋಬೇಕು. ಪೇಜ್ನ ಫಾಲೋ ಮಾಡಿಕೊಂಡ್ರೆ ನಿಮಗೆ ನ್ಯೂ ಕಲೆಕ್ಷನ್ ಅಪ್ಡೇಟ್ ಬರುತ್ತೆ. ಜಸ್ಟ್ 1000 ರುಪೀಸಿಗೆ ನಿಮಗೆ ವರಮಹಾಲಕ್ಷ್ಮಿ ಕಲೆಕ್ಷನ್ ಬಂದಿದೆ. ಸೊ ಫುಲ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.